ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ತರಗಳಲೆ ಗ್ರಾಮದಲ್ಲಿ ಹಸು ಕರುಗಳನ್ನು ನಂಬಿ ಜೀವನ ನಡೆಸುತ್ತಿರುವ ರೈತರು ಪಶು ವೈದ್ಯಾಧಿಕಾರಿಗಳಿಂದ ಸಮಸ್ಯೆ ಎದುರಿಸುವಂತಾಗಿದೆ. ಬೇಲೂರು ತಾಲೂಕಿನ ಮಾದಿಹಳ್ಳಿ ಹೋಬಳಿಯ ಆಂದಲೆ ಗ್ರಾಮದ ಹರಿಜನ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ನಿವಾಸಿಗಳು ಪರಿತಪಿಸುವಂತಾಗಿದೆ. ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಐಪನಹಳ್ಳಿ ಬಿ ನಾಗೇಂದ್ರ ಕುಮಾರ್ ಅವರನ್ನ ಕೆಆರ್ಪೇಟೆಯಲ್ಲಿ ಅದ್ದೂರಿ ಸ್ವಾಗತ ಕೋರಲಾಯಿತು. ನಾಪೋಕ್ಲು ಮಡಿಕೇರಿ ಮುಖ್ಯ ರಸ್ತೆಯಲ್ಲಿ ಭಾರೀ ಮಳೆಯಿಂದಾಗಿ ವಿದ್ಯುತ್ ಕಂಬ ರಸ್ತೆಗೆ ವಾಲಿರುವುದರಿಂದ ವಾಹನ ಸಂಚಾರಕ್ಕೆ ಅಡ್ಡಿಯಾದ ಘಟನೆ ನಡೆಯಿತು. ಭಾರೀ ಮಳೆಯಿಂದಾಗಿ ವಿದ್ಯುತ್ ಕಂಬ ಒಂದು ರಸ್ತೆಗೆ ವಾಲಿರುವುದರಿಂದ ಸ್ವಲ್ಪ ಸಮಯ ವಾಹನ ಸಂಚಾರಕ್ಕೆ ಅಡ್ಡಿಯಾದ ಘಟನೆ ನಡೆಯಿತು. ನಾಪೋಕ್ಲು ಮಡಿಕೇರಿ ಮುಖ್ಯ ರಸ್ತೆಯ ಚೆರಿಯಪರಂಬು ಕಲ್ಲುಮಟ್ಟೆಗೆ ಸಂಪರ್ಕಿಸುವ ಜಂಕ್ಷನ್ ಸಮೀಪದ ರಸ್ತೆಯ ಬದಿಯಲ್ಲಿದ್ದ ವಿದ್ಯುತ್ ಕಂಬದ ಆಧಾರ ತಂತಿ ಕಟ್ಟಾದ ಪರಿಣಾಮ ರಸ್ತೆಗೆ ವಾಲಿ ಆತಂಕಕ್ಕೆ ಎಡೆ ಮಾಡಿತ್ತು. ವಿಷಯವಾರಿತ ಇಲ್ಲಿಯ ಸೆಸ್ಕ್ ಇಲಾಖೆಯ ಅಧಿಕಾರಿ ಹರೀಶ್ ಹಾಗೂ ಸಿಬ್ಬಂದಿಗಳು ಕೂಡಲೇ ಕಾರ್ಯಪ್ರವೃತ್ತರಾಗಿ ವಾಲಿದ್ದ ವಿದ್ಯುತ್ ಕಂಬವನ್ನು ಸರಿಪಡಿಸಿ ಸಮಸ್ಯೆಯನ್ನು ಬಗೆಹರಿಸಿದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಕೊಣನೂರು ಹೋಬಳಿಯ ತರಗಳಲೆ ಗ್ರಾಮದಲ್ಲಿ ಹಸು ಕರುಗಳನ್ನು ನಂಬಿ ಜೀವನ ನಡೆಸುತ್ತಿರುವ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಕೊಣನೂರು ಹೋಬಳಿಯ ತರಗಳಲೆ ಗ್ರಾಮದಲ್ಲಿ ಹಸು ಕರುಗಳನ್ನು ನಂಬಿ ಜೀವನ ನಡೆಸುತ್ತಿರುವ ರೈತರು ಸಂಕಷ್ಟ ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಸು ಕರುಗಳಿಗೆ ಅನಾರೋಗ್ಯ ಉಂಟಾದರೆ ಪಶು ವೈದ್ಯರುಗಳು ಚಿಕಿತ್ಸೆ ನೀಡುವಲ್ಲಿ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ತರಗಳಲೆ ಗ್ರಾಮದ ನಿವಾಸಿಯಾದ ಪ್ರಕಾಶ್ ಮತ್ತು ಚಿತ್ರ ದಂಪತಿಗಳಿಗೆ ಸೇರಿದ 75,000 ರು ಬೆಲೆ ಬಾಳುವ ಹಸು ಕಳೆದ 1 ವಾರದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಪಶು ವೈದ್ಯರು ಚಿಕಿತ್ಸೆ ನೀಡಲು ಹಿಂದೇಟು ಹಾಕುತ್ತಿರುವುದು ನಾಚಿಕೆ ಸಂಗತಿಯಾಗಿದೆ. ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ಎ ಮಂಜುರವರು ಇತ್ತ ಗಮನ ಹರಿಸಿ ಸಮಸ್ಯೆಗೆ ಸೂಕ್ತ ಪರಿಹಾರ ಕಲ್ಪಿಸಿಕೊಡುವಲ್ಲಿ ಮುಂದಾಗಬೇಕಿದೆ. ಇಂತಹ ಪಶು ವೈದ್ಯರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಬೇರೆಡೆ ವರ್ಗಾವಣೆ ಮಾಡುವಲ್ಲಿ ಮುಂದಾಗಬೇಕಿದೆ. ಈ ಪಶು ವೈದ್ಯನ ಬಗ್ಗೆ ಗ್ರಾಮಸ್ಥರೆಲ್ಲರೂ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಹಸು ಮರಣ ಹೊಂದಿದರೆ ನೇರ ಹೊಣೆ ಪಶು ವೈದ್ಯರಾಗುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟು ಬೇಜಾರು ಹಿಡಿದೋಗದೆ. ಈಗ ಅವ್ರ ಎದುರುಗಡೆ ಮನೆ ರೋಡ್ ಇಲ್ಲ, ಇವತ್ತು ಅವ್ರ ಪಾಪ ಕೂಲಿ ಮಾಡೋ ಇದ್ರೆ 2 ಅಷ್ಟಿತ್ತು, ಲಕ್ಷ ರೂಪಾಯಿ ಬಂದ್ ನೋಡ್ಲಿಲ್ಲ ಅವ್ರು. ಆತರ ಆಗೈತೆ. ಅದ್ರಲ್ಲಾರ ಬೆಳೆಯನ್ನ ಕಷ್ಟಪಟ್ಟು ಅಂತಲ್ಲ ನಾವು ಮಾಡ್ತಾ ಇರೋದು. ರೈತರುಗಳಿಗೆ ಆತರ ಹೆಲ್ಪ್ ಮಾಡ್ಲಿಲ್ಲ ಅವ್ರು ಏನ್ ಮಾಡಕ್ ಡಾಕ್ಟರ್ಗಳು ಏನ್ ಮಾಡಕ್ ಡಾಕ್ಟರ್ ಕೆಲಸ ತಗೊಂಡವ್ರು ನಮ್ಗೆ ಹೇಳ್ತಾರೆ ನೀವು ಅದಾಕಿ ಇದಾಕಿ ಅಂತ. ನಮಗ್ ಗೊತ್ತಿರ್ತದ ಅದ್ ಎಲ್ಗೋಗ್ ಸೇರ್ಕತ್ತದೆ ನಮ್ಗೇನ್ ಗೊತ್ತಿರುತ್ತೆ. ಮೊನ್ನೆ 2 ಸತೋಯ್ತು. ಹುಷಾರಿಲ್ಲ ಬನ್ನಿ ಆತ ಹಿಂಗ್ ಹುಷಾರಿಲ್ಲ ಅಂತ ಅಂದ್ರೆ ಬತ್ತಾರ ಅವ್ರು ಬತ್ತಾರ ಇವ್ರನ್ನ ಸಂಜೆ ಆಗೋಯ್ತು, ಬರ್ಲಿಲ್ಲ. ಆ ದಿನ ಬೆಳಕರದು ಫಿನಿಸಯ್ಯ ಬಂದ್ ಕಂಡಲ್ ನೋಡಿ ಅಂತ ಕೇಳ್ದು. ಬುಡಮ್ಮ ಅದನ್ನ ಹತ್ತದ ಉಳಿಯಲ್ಲ ಅನ್ನೋದೊಂದ್ ಬಿಟ್ರೆ ವೈನ್ ಬಾಳಿ ಇನ್ನೇನು ಬರ್ತಾ ಇಲ್ಲ. ಇಲ್ಲಿ ಕಾಂಪೌಂಡರ್ಗಳು ಇರ್ತಾರಲ್ಲ ಅಟ್ಪಟ್ಟೆ ಅವ್ರನ್ನ ಕಳಿಸ್ತಾರ. ಅವ್ರಿಗೆ ಏನ್ ಗೊತ್ತಿರ್ತದೆ? ಅವ್ರಿಗೇನು ಗೊತ್ತಿಲ್ಲ. ಅವ್ರಲ್ಲಿ ಕೇಳ್ಕತ್ತದ ಬಿಡಿ ಅಂತ ಕಿವಿಗೆ ಹಾಕತಾರೆ, ಕೇಳಿಸ್ಕತಾರೆ, ಚಿಟ್ಟಾರು ಹೋಯ್ತಾವ್ರೆ. ನೋಡಂಗ್ ಕಣ್ಣಲ್ಲಿ ಬಂದ್ ನೋಡಿ ಅಂತ ಬಾರಿ ಕೇಳ್ಕೊಂಡ ದಿಲೀಪು ಬರ್ಲಿಲ್ಲ. ಮತ್ತೆ ಬಾರಿ ಪ್ರಯತ್ನ ಪಟ್ಟು ಈಗ ನಮ್ಮೇಲೆ ಅವ್ರು ಹಾಕ್ತಾವ್ರಷ್ಟೇ. ಈಗ ಒಟ್ಟಿನಲ್ಲಿ ಅವರೇ ಬಂದು ಕುಡ್ಸ್ಬೋದೈತಲ್ಲ ಅದನ್ನ. ಈಗ ನಮ್ಮ ಅಬ್ರದಲ್ವಲ್ಲ, ಇಲ್ಲೇ ಆಲ್ರೆಡಿ ಇಲ್ಲೇ ಸ್ಪಾಟಲ್ಲೇ ಒಂದು ವಾತಾವರಣ ಸತ್ತೋಯ್ತು. ಹೇಳ್ದೋ ಈ ತರ ಆಯ್ತಾ ಬನ್ನಿ ಅಂತ, ಬರ್ಲಿಲ್ಲ ಅವ್ರು. ಏನ್ ಹೇಳದ್ ನಾವು? ನಮ್ಮ ಅಬ್ರದು ಅಂತಲ್ಲ, ಇಲ್ಲಿ ಹೇಳ್ಕೊಳ್ಳಿ ಡಾಕ್ಟ್ರು ಅಂತಲೇ ಸರಿ ಇಲ್ಲ ನಮ್ಮ ತಾಲೂಕಲ್ಲಿ ಲೋಪರ್ಗಳು ಅವರೆಲ್ಲ. ನಾಡಿದ್ ಬೆಳಿಗ್ಗೆ ಬಂದ್ರು, ಯಾರನ್ನ ಒಬ್ಬರನ್ನ ಕಾಂಪೌಂಡರ್ ಕಳ್ಸಿದ್ರು. ಕರ್ಸ್ಬಿಟ್ಟು ಮತ್ತೆ ಪುನಃ ಬರೋದಕ್ಕೆ ಇದು ನಿಮ್ ನತ್ತೈತಿ ಅಂತ ಅವ್ರು ಬಂದು ಲಿಕ್ವಿಡ್ ಹಾಕ್ಲಿಲ್ಲ. ನಮ್ ಕೈಲಿ ಹಾಕಕ್ ಹೇಳಿದ್ರು, ಹಾಕ್ತು. ಆಮೇಲೆ ನತ್ತೈತೆ ಇದು ಉಳಿ ಹಾಕ್ಲ ಬಿಡಿ ಅಂತ ಬಂದು ನೋಡಿ ಸರ್ ನೀವು ಕಣ್ಣಲ್ಲಿ ಒಂದ್ಸತಿ ನೋಡ್ಕೋಗಿ ಅಂದ್ರೆ ಬಂದು ನೋಡ್ಲಿಲ್ಲ. ಹಂಗಾಗಿ ಇದೇನು ಅಂತ ಅನ್ನೋದು ನನಗೆ. ಹಿಂಗೆ ರೈತರಿಗೆಲ್ಲ ಈ ರೀತಿ ಅನ್ಯಾಯ ಮಾಡಿದ್ರೆ ಏನು ಮಾಡೋದು, ಹೆಂಗೆ ಬಗ್ಗಾಟ ಮಾಡೋದು? ಲಕ್ಷಾಂತರ ರೂಪಾಯಿ ಕೊಟ್ಟು ಬಂಡವಾಳ ತಂದು 15 ಆಗಿಲ್ಲ ನನ್ನ ಹತ್ರ. ಈ ಒಂದಲ್ಲ, ನಮ್ಮೂರಲ್ಲಿ ಎಲ್ಲಾ ದನಗಳಿಗೂ ಭಾರಿ ದನ ಸತ್ತವೆ, ಆಡು ಸತ್ತವೆ, ನಾಯಿ ಸತ್ತವೆ. ಯಾಕು ಬಂದು ಅವರು ರೆಸ್ಪಾನ್ಸ್ ಮಾಡಲ್ಲ. ದಿಲೀಪ್ ಡಾಕ್ಟರ್ ಅಂತೂ ಬರ್ತಾನೆ ಇಲ್ಲ ಬಿಡಿ. ಅವರು ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡು ಒಂದು ದಿವಸ ರೆಸ್ಪೆಕ್ಟ್ ಮಾಡಲಿಲ್ಲ. ಜರ್ಮನ್ ಸಪೋರ್ಟ್ ನಾಯಿ ತಂದಿದ್ದ ಮೇಲೆ 20,000 ಕೊಟ್ಟು ನನ್ನ ಮಗ. ಆ ನಾಯಿಗೆ ಒಂದ್ ದಿನ ಬಂದು ಇಂಜೆಕ್ಷನ್ ಮಾಡಲಿ 3 ನಾಯಿ ಸತ್ತೋಯ್ತು. ಈಗ 1 ವರ್ಷದ ಒಳಗಡೆ 3 ನಾಯಿ ಸತ್ತೋಯ್ತು. ಒಂದ್ ದಿವಸ ಇಲ್ಲಿ ಡಾಕ್ಟರ್ಗಳು ಬಂದು ನಮ್ಮ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಎತ್ತುಗಳು ಸತ್ತೋದು, ಎತ್ತುಗಳಿಗೂ ಸಮೇತ ಬಂದು ಇದು ಮಾಡ್ತಾ ಇಲ್ಲ. ಏನ್ ಪ್ರಯತ್ನಕ್ಕೆ ಡಾಕ್ಟರ್ಗಳಾಗಿರೋದು ಇಲ್ಲಿ ಅಕ್ಕಗೋಡ್ ತಾಲೂಕಲ್ಲಿ ಪ್ರಯತ್ನ ಇಲ್ಲ. ಅಕ್ಕಗೋಡ್ ತಾಲೂಕಲ್ಲಿ
ನಮಗೆ ಬರಕಾಗಲ್ಲ ಅನ್ನೋದು ಅಂದ್ಬಿಟ್ರೆ ನೀರಿಲ್ಲ ಬಂದೇನು ನೋಡಿಲ್ಲ ಅವರು. ನಮಗೆ ಬರಕಾಗಲ್ಲ, ನಮಗೆ ಜಾಸ್ತಿ ಹಳ್ಳಿ ನ್ಯೂಸ್ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಮನೆ ಮುಂದೆ ಕಟ್ಟಿದ್ದ ನಾಯಿಯನ್ನ ಚಿರತೆ ಎಳೆದೊಯ್ದಿರುವ ಘಟನೆ ಕ್ಯಾರ್ಪೇಟೆ ತಾಲೂಕಿನ ಹಿರಳಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮನೆ ಮುಂದೆ ಕಟ್ಟಿದ್ದ ಸಾಕು ನಾಯಿಯನ್ನ ಎಳೆದೊಯ್ದ ಚಿರತೆ ದಾಳಿಯ ವಿಡಿಯೋ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಿರಳಹಳ್ಳಿ ಜೈರಾಮ್ ಅವರು ಸಾಕಿದ ನಾಯಿಯನ್ನ ಎಳೆದೊಯ್ದ ಚಿರತೆ. ಮಂಡ್ಯದ ಕ್ಯಾರ್ಪೇಟೆ ತಾಲೂಕಿನ ಹಿರಳಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದ್ದು, ಅಕ್ಟೋಬರ್ 10ರಂದು ಮನೆಯ ಮುಂದೆ ಇದ್ದ ಸಾಕು ನಾಯಿಯನ್ನ ಒತ್ತೊಯ್ದಿದ್ದ ಚಿರತೆ ತಡವಾಗಿ ಬೆಳಕಿಗೆ ಬಂದಿದೆ. ನಿರಂತರ ಚಿರತೆ ಉಪಟಳದಿಂದ ಆತಂಕಗೊಂಡಿರುವ ಗ್ರಾಮದ ನಿವಾಸಿಗಳು ಕೂಡಲೇ ಚಿರತೆ ಸೆರೆ ಹಿಡಿಯಲು ಗ್ರಾಮಸ್ಥರು ಆಗ್ರಹಪಡಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಕಾಮನಹಳ್ಳಿ ಮಂಜುನಾಥ್, ಕ್ಯಾರ್ಪೇಟೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಮಾದಿಹಳ್ಳಿ ಹೋಬಳಿಯ ಆಂದಲೆ ಗ್ರಾಮದ ಹರಿಜನ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ನಿವಾಸಿಗಳು ಪರಿತಪಿಸುವಂತಾಗಿದೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಮಾದಿಹಳ್ಳಿ ಹೋಬಳಿಯ ಆಂದಲೆ ಗ್ರಾಮ ಪಂಚಾಯಿತಿ ಕೇಂದ್ರವಾದ ಆಂದಲೆ ಗ್ರಾಮದ ಹರಿಜನ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ನಿವಾಸಿಗಳು ಪರಿತಪಿಸುತ್ತಿದ್ದಾರೆ. ಕುಡಿಯುವ ನೀರಿನ ಪೈಪ್ ಒಡೆದು 6 ತಿಂಗಳಾದರೂ ದುರಸ್ತಿಪಡಿಸಿಲ್ಲ. ಚರಂಡಿಯ ಕೊಳಚೆ ನೀರು ಪೈಪಿನ ಮೂಲಕ ಕುಡಿಯುವ ನೀರಿಗೆ ಸೇರ್ಪಡೆಯಾಗುತ್ತಿದ್ದು, ಜನ ರೋಗದಿಂದ ಬಳಲುವಂತಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮದ ಕಾಲೋನಿಯಲ್ಲಿ ಸಮರ್ಪಕ ರಸ್ತೆ, ಚರಂಡಿ ಇಲ್ಲದೆ ಸಮಸ್ಯೆಯಾಗಿದೆ. ಮಳೆಗಾಲದಲ್ಲಿ ಚರಂಡಿಯ ನೀರು ಹಾಗೂ ಮಳೆಯ ನೀರು ಒಟ್ಟಿಗೆ ರಸ್ತೆಯ ಮೇಲೆ ನಿಂತು ಜನ ಓಡಾಡದಂತಾಗಿದೆ. ಕೆಲವು ಭಾಗದಲ್ಲಿ ಕಾಮಗಾರಿ ಆರಂಭಗೊಂಡಿದ್ದರೂ ಭಾಗಶಃ ಮಾಡಿ ಸ್ಥಗಿತಗೊಳಿಸಲಾಗಿದೆ. ಚರಂಡಿಯಲ್ಲಿ ತ್ಯಾಜ್ಯ ಶೇಖರಣೆಯಾಗಿ ಕೊಳೆತು ದುರ್ವಾಸನೆ ಬೀರುತ್ತಿದೆ. ಆರೋಗ್ಯ ಸಮಸ್ಯೆ ಉಂಟಾಗಿದ್ದು, ಗ್ರಾಮಸ್ಥರು ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಮರ್ಪಕ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ತೆರಳಿ ಹಣ ಖರ್ಚು ಮಾಡಿ ಚಿಕಿತ್ಸೆ ಪಡೆಯುವಂತಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಅಂದರೆ ಅಧ್ಯಕ್ಷರು ಹಾಗೂ ಸದಸ್ಯರಲ್ಲಿ ಮನವಿ ಮಾಡಿದರೂ ಯಾರೂ ಗಮನ ಹರಿಸುತ್ತಿಲ್ಲ. ಶಾಸಕ ಎಚ್.ಕೆ. ಸುರೇಶ್ ಅವರಾಗಲಿ, ತಾಲೂಕು ಪಂಚಾಯಿತಿ ಅಧಿಕಾರಿಗಳಾಗಲಿ ಗ್ರಾಮಕ್ಕೆ ಆಗಮಿಸಿ ಇರುವ ಸಮಸ್ಯೆಯನ್ನ ಅವಲೋಕಿಸಿ ಸೌಕರ್ಯ ಒದಗಿಸಬೇಕೆಂದು ಗ್ರಾಮದ ಪ್ರಮುಖರಾದ ಸಮಾಜ ಸೇವಕ ಆರ್ ಕೃಷ್ಣಮೂರ್ತಿ ಆಗ್ರಹಿಸಿದ್ದಾರೆ. ಸಮಸ್ಯೆ ಬಗ್ಗೆ ಗ್ರಾಮದ ಗಂಗಮ್ಮ, ರುದ್ರಮ್ಮ, ಕಾರ್ತಿಕ್, ಪೂರ್ಣಿಮಾ, ಜಯಮ್ಮ, ನಿಂಗರಾಜು, ಸುಶೀಲಾ, ಶಿವಣ್ಣ, ಕಾಂತರಾಜು, ರಾಜಯ್ಯ ಇವರುಗಳು ಮಾಹಿತಿ ನೀಡಿ ಮೂಲಭೂತ ಸೌಕರ್ಯ ಒದಗಿಸದಿದ್ದರೆ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಸಿದ್ದಾರೆ. ಆಂದಲೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಲ್ಲಿ ಹಾಗೂ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಮಾನ್ಯ ಬೇಲೂರಿನ ಜನಪ್ರಿಯ ಶಾಸಕರು ಸನ್ಮಾನ್ಯರಲ್ಲಿ ಹಾಗೂ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳಲ್ಲಿ, ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಲ್ಲಿ ಆಂದಲೆ ಗ್ರಾಮದ ಕಾಲೋನಿ ಗ್ರಾಮದವರ ಸಾರ್ವಜನಿಕರ ಪರವಾಗಿ ಒಂದು ಮನವಿ ಏನಂದರೆ, ಈ ಗ್ರಾಮ ಆಂದಲೆ ಕಾಲೋನಿ ಗ್ರಾಮದಲ್ಲಿ ವಾಸ ಮಾಡತಕ್ಕಂಥ ಗ್ರಾಮಸ್ಥರಿಗೆ, ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯದ ಅನನುಕೂಲವಾಗಿದೆ, ಅನ್ಯಾಯ ಆಗಿದೆ ಅಂತ ಹೇಳ್ಬೋದು. ನಾನಿಲ್ಲಿ ಆಕಸ್ಮಿಕವಾಗಿ ಈ ಗ್ರಾಮಕ್ಕೆ ಬಂದಾಗ ಇಲ್ಲಿನ ಪರಿಸ್ಥಿತಿಯನ್ನು ಈ ಗ್ರಾಮದವರು ಹೇಳ್ಕೊಂಡಾಗ ನೋಡಿದೆ, ಇದನ್ನು ಪರಿಶೀಲನೆ ಮಾಡಿದರೆ ಮೂಲಭೂತ ಸೌಕರ್ಯ ಮುಖ್ಯವಾಗಿ ಬೇಕಾದ್ರೆ ಕುಡಿಯೋ ನೀರು, ಆ ನೀರಿನ ವ್ಯವಸ್ಥೆ ಸರಿ ಇಲ್ಲ ಅಂತಂದರೆ ಯಾವ ರೀತಿ ಜೀವನ ಮಾಡ್ಬೋದು ಇಲ್ಲಿನ ಗ್ರಾಮದಸ್ಥರು? ಈ ಜನ ನೋಡಿದ್ರೆ ಈ ಕುಡಿಯೋ ನೀರಿನ, ಕೊಳಚೆ ನೀರನ್ನು ಕುಡಿದು ಯಾರಾದರೂ ಆರೋಗ್ಯವಾಗಿರೋಕ್ಕೆ ಸಾಧ್ಯನಾ? ಇಲ್ಲಿನ ಪಂಚಾಯತಿ ಅಧಿಕಾರಿಗಳು, ಇಲ್ಲಿನ ಅಧ್ಯಕ್ಷರು, ಸದಸ್ಯರುಗಳು ಇದ್ರ ಬಗ್ಗೆ ಇದುವರೆಗೂ ಗಮನ ತಗೊಂಡಿಲ್ಲ ಅನ್ನೋ ಒಂದು ದೂರನ್ನು ಅವರು ಇಲ್ಲಿ ನಮ್ಮ ಮುಂದೆ ಹೇಳ್ಕೊಳ್ತಿದ್ದಾರೆ. ಆದರೆ ಈ ಪೈಪು, ನೀರನ್ನು ಬಿಡ್ತಕ್ಕಂಥ ಈ ಪೈಪು ಒಡೆದೋಗಿ ತುಂಬ ದಿನಗಳಾಗಿದೆ. ಆ ಪೈಪನ್ನು ಸರಿ ಮಾಡ್ದೇ ಆ ಕೊಳಚೆ ನೀರು ಪೈಪಲ್ಲಿ ಹೋಗ್ತಿರ್ತಕ್ಕಂಥದ್ದು ಇಡೀ ಗ್ರಾಮದ ಕೊಳಚೆ ಎಲ್ಲ ಇದೇ ಒಂದು ಚರಂಡಿಯಲ್ಲಿ ಬರ್ತಾಯಿದ್ದು. ಈ ಚರಂಡಿಯಲ್ಲಿ ಬರೋಂಥ ಕೊಳಚೆ ನೀರು ಟ್ಯಾಂಕಿಗೆ ಹೋಗ್ತಾಯಿದೆ. ಆ ಟ್ಯಾಂಕಲ್ಲಿ ಪ್ರತಿಯೊಬ್ಬರು ಕೂಡ ನಲ್ಲಿಂದ ನೀರು ಕುಡಿತಿದ್ದಾರೆ. ಆ ನೀರು, ಕೊಳಚೆ ನೀರನ್ನು ಕುಡಿದು ಇಡೀ ಗ್ರಾಮದಲ್ಲಿ ಮಕ್ಕಳು ಸಮೇತ ಅನಾರೋಗ್ಯದಿಂದ, ಸಾಂಕ್ರಾಮಿಕ ರೋಗದಿಂದ ಎರಡುವಂತಾಗಿದೆ. ಆದ್ದರಿಂದ ಇಲ್ಲಿನ ಒಂದು ಜನರ ಗೋಳು ಅಷ್ಟಿಷ್ಟಲ್ಲ, ಹೇಳಕ್ಕೆ ತೀರ್ದಾಗಿದೆ. ದಯಮಾಡಿ ಮಾನ್ಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಅಧ್ಯಕ್ಷರು, ಸದಸ್ಯರುಗಳು ಜೊತೆಗೆ ನಮ್ಮ ಬೇಲೂರು ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ದಯಮಾಡಿ ಈ ಆಂದಲೆ ಕಾಲೋನಿ ಗ್ರಾಮಕ್ಕೆ ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ಖುದ್ದಾಗಿ ಬಂದು ಇದನ್ನು ಪರಿಶೀಲನೆ ಮಾಡಿ ಈ ಗ್ರಾಮಕ್ಕೆ ಬೇಕಾಗಿರ್ತಕ್ಕಂಥ
ಮೂಲಭೂತ ಸೌಕರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಇದನ್ನು ಒದಗಿಸ್ಕೊಡ್ಬೇಕು. ಕುಡಿಯ ನೀರಿನ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಇವನ್ನು ಆದಷ್ಟು ಬೇಗ ಕ್ರಮ ತಗೊಂಡು ಈ ಗ್ರಾಮಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಆದರೆ ಈ ಗ್ರಾಮದವರು ಅವರ ಪರಿಸ್ಥಿತಿಯನ್ನು, ಇಲ್ಲಿ ಆಗಿರ್ತಕ್ಕಂಥ ಒಂದು ಅನನುಕೂಲವನ್ನು ಈ ಗ್ರಾಮದ ಕೆಲವರು ಮಹಿಳೆಯರು ಮಾತಾಡ್ತಾರೆ, ಅದನ್ನು ತಾವು ಕೇಳಿಸ್ಕೊಳ್ಬೇಕು. ಏನೇನಾಗಿದೆ ಅದನ್ನು ಮಾತಾಡಿ. ಪೈಪ್ ಹೊಡೆದೋಗಿದೆ, ಪೈಪಿಗೆ ಅದೇ ಗೊಚ್ಚೆ ನೀರು ಇಡೀ 6 ತಿಂಗಳಾಯಿತು. ಪೈಪ್ ಹೊಡೆದೋಗಿದೆ, 1 ವರ್ಷನೇ ಆಯಿತು. ಪೈಪ್ ಹಾಕಿಲ್ಲ, ಇನ್ನು ಅದೇ ಗೊಚ್ಚೆ ನೀರಾಗ ಕುಡಿತಾ ಇದ್ದೀವಿ. ರೋಡ್ ಇಲ್ಲ, ರೋಡಲ್ಲಿ ಎಲ್ಲ ಇಡೀ ಊರ ನೀರೆಲ್ಲ ಇದೊಂದೇ ಚಿರಂಡಿಲಿ ಬರಬೇಕು. ನಾವು ವಾಸ ಮಾಡೋಕೆ ಆಗ್ತಾ ಇಲ್ಲ. ಟ್ಯಾಂಕಿ ನೀರಂತೂ ನಾವು ಕುಡ್ದೇ ಇಲ್ಲ, ನಲ್ಲಿಯೂ ಇಲ್ಲ ನಮಗೆ. ನಾವು ಫಿಲ್ಟರ್ ನೀರು 5 ರೂಪಾಯಿ ಕೊಟ್ಟು ಒಂದೊಂದು ಫಿಲ್ಟರ್ ನೀರು ತಗೊಂಡು ಕುಡಿಬೇಕು ಅಂತ ಪರಿಸ್ಥಿತಿಲಿ ನಾವು ಇದ್ದೀವಿ. ಚಿರಂಡಿ ಎಲ್ಲ ನೋಡೋಕ್ಕಾಗೋದೇ ಇಲ್ಲ. ನಾವೆಲ್ಲ ತೋರಿಸ್ಕೊಡ್ತೀವಿ, ಫೋಟೋ ನೋಡ್ತೀವಿ, ನೋಡಿ ಅದು ವ್ಯವಸ್ಥೆ ಮಾಡಿಕೊಡಿ ನಮಗಷ್ಟೇ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೇಮಕಗೊಂಡು ಅಧಿಕಾರ ಸ್ವೀಕಾರ ಮಾಡಿ ಇದೇ ಮೊದಲ ಬಾರಿಗೆ ಕೆಆರ್ಪೇಟೆಗೆ ಆಗಮಿಸಿದ್ದ ಐಪನಹಳ್ಳಿ ಬಿ ನಾಗೇಂದ್ರ ಕುಮಾರ್ ಅವರನ್ನು ಅದ್ದೂರಿ ಸ್ವಾಗತ ಕೋರಲಾಯಿತು. ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೇಮಕಗೊಂಡು ಅಧಿಕಾರ ಸ್ವೀಕಾರ ಮಾಡಿ ಇದೇ ಮೊದಲ ಬಾರಿಗೆ ತವರೂರು ಕೆಆರ್ಪೇಟೆಗೆ ಆಗಮಿಸಿದ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಕೈಮಗ್ಗ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷರಾದ ಐಪನಹಳ್ಳಿ ಬಿ ನಾಗೇಂದ್ರ ಕುಮಾರ್ ಅವರನ್ನು ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಅದ್ದೂರಿ ಸ್ವಾಗತ ಕೋರಿದರು. ಕೆಆರ್ಪೇಟೆ ತಾಲೂಕಿನ ಗಡಿಭಾಗ ಅಶೋಕ್ ನಗರದ ಬಳಿ ಸ್ವಾಗತಿಸಿ ಬೈಕ್ ರ್ಯಾಲಿ ಮೂಲಕ ಕೆಆರ್ಪೇಟೆ ಪಟ್ಟಣದವರೆಗೆ ಮೆರವಣಿಗೆ ಮೂಲಕ ಬರಮಾಡಿಕೊಂಡು ಪ್ರವಾಸಿ ಮಂದಿರದ ವೃತ್ತದಲ್ಲಿ ನಾಗೇಂದ್ರ ಕುಮಾರ್ ಅವರನ್ನು ಹೆಗಲ ಮೇಲೆ ಹೊತ್ತು ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ವಿತರಣೆ ಮಾಡಿ ಸಂಭ್ರಮಾಚರಣೆ ಮಾಡಿದರು. ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಟಿಬಿ ವೃತ್ತದಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಾಗಿದ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಿ ನಾಗೇಂದ್ರ ಕುಮಾರ್ ತಮ್ಮ ರಾಜಕೀಯ ಗುರುಗಳಾದ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್ ಅವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದರು. ನಂತರ ರಾಜ್ಯಸಭೆಯ ಮಾಜಿ ಸಭಾಪತಿ ಕೆ ರೆಹಮಾನ್ ಖಾನ್ ಅವರ ನಿವಾಸಕ್ಕೆ ಭೇಟಿ ನೀಡಿ ರೆಹಮಾನ್ ಖಾನ್ ಸಹೋದರ, ಪುರಸಭಾ ಮಾಜಿ ಅಧ್ಯಕ್ಷರಾದ ಕೆ ಗೌಸ್ ಖಾನ್ ಅವರಿಂದ ಅಭಿನಂದನೆ ಸ್ವೀಕಾರ ಮಾಡಿದರು. ನಂತರ ಪ್ರವಾಸಿ ಮಂದಿರದಲ್ಲಿ ಸಾವಿರಾರು ಅಭಿಮಾನಿಗಳಿಂದ ಅಭಿನಂದನೆ ಸ್ವೀಕಾರ ಮಾಡಿ ಮಾತನಾಡಿದ ಅವರು, ಕಳೆದ 30 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ಹಗಲಿರುಳು ನಿಷ್ಠಾವಂತ ಕಾರ್ಯಕರ್ತನಾಗಿ ಶ್ರಮಿಸಿದ ನನ್ನನ್ನು ಗುರುತಿಸಿ ಪ್ರತಿಷ್ಠಿತ ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ, ಶಾಸಕರಾದ ನರೇಂದ್ರ ಸ್ವಾಮಿ, ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್ ಸೇರಿದಂತೆ ನನ್ನ ಆಯ್ಕೆಗೆ ಕಾರಣಕರ್ತರಾದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ತಾಲೂಕು ಕಾಂಗ್ರೆಸ್ ಉಸ್ತುವಾರಿ ಚಿನಕುರಳಿ ಸಿಆರ್ ರಮೇಶ್, ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎಬಿ ಕುಮಾರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಬಿ ಮಂಜೇಗೌಡ, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಹಾಗೂ ಕಾಡಾ ನಿರ್ದೇಶಕರಾದ ರುಕ್ಮಾಂಗದ, ಜಿಲ್ಲಾ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂಜೆ ಶಶಿಧರ್, ತಾಲೂಕು ದರಖಾಸ್ತು ಕಮಿಟಿ ಸದಸ್ಯರಾದ ಬಸ್ತಿ ರಂಗಪ್ಪ, ಮಡುವಿನಕೋಡಿ ಕಾಂತರಾಜು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ವಿನೋದ ಸುರೇಶ್, ಮೂಡನಹಳ್ಳಿ ನಾಗೇಂದ್ರ, ಪುರಸಭಾ ಅಧ್ಯಕ್ಷರಾದ ಪಂಕಜ ಪ್ರಕಾಶ್, ಉಪಾಧ್ಯಕ್ಷೆ ಸೌಭಾಗ್ಯ, ಸದಸ್ಯರಾದ ಡಿ ಪ್ರೇಮಕುಮಾರ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಎಚ್ಎ ಕೃಷ್ಣೇಗೌಡ, ಕೆಡಿಪಿ ಸದಸ್ಯ ಆಕಾಶ್, ಬೀರುವಳ್ಳಿ ಸೊಸೈಟಿ ಅಧ್ಯಕ್ಷರಾದ ನವೀನ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರತಿಮಾ, ಲೋಲಾಕ್ಷಿ, ಶಿವಮ್ಮ, ಲತಾ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು, ಅಭಿಮಾನಿಗಳು ಭಾಗವಹಿಸಿದ್ದರು. ನಾನು ಯಾವತ್ತೂ ಕೂಡ ಅಧಿಕಾರದ ಆಸೆಗಾಗಲಿ ಅಥವಾ ಮುಂದೆ ಒಂದು ಸ್ಥಾನಮಾನ ಸಿಗ್ತದೆ ಅಂತ ಯಾವತ್ತೂ ನಾನು ಕೆಲಸ ಮಾಡಬೇಕಾಗಿಲ್ಲ. ನಾನು ಏನು ಮನೆ ಮಠ ಬಿಟ್ಟು 30-40 ವರ್ಷಗಳಿಂದ ಈ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕಟ್ಟಿದ್ದಾರಲ್ಲ, ಅವರ ಶಕ್ತಿಯಾಗಿ ನಿಲ್ಲಬೇಕು, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನ ಅವರಿಗೆ ಹಂಚಬೇಕು, ಬಂದಂಥ ಸವಲತ್ತುಗಳನ್ನ ಅವ್ರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಹೋರಾಟ ಮಾಡ್ಕೊ ಬಂದಿದ್ದೀನಿ. ಇದ್ರ ಫಲ ಇವತ್ತು ನನಗೆ ರಾಜ್ಯ ಮಟ್ಟದಲ್ಲಿ ಇವತ್ತು ಕೈಮಗ್ಗ ಅಭಿವೃದ್ಧಿ ಅಂತ ಒಂದು ದೊಡ್ಡ ಜವಾಬ್ದಾರಿ ಇರ್ತಕ್ಕಂಥ ಒಂದು ಅಧ್ಯಕ್ಷ ಸ್ಥಾನವನ್ನು ಲಭಿಸಿದೆ. ಇದರಲ್ಲಿ ಈ
ಕೈಮಗ್ಗ ಅಭಿವೃದ್ಧಿ ನಿಗಮ ಯಾವತ್ತೂ ಕೂಡ ದೊಡ್ಡವರು. ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು ಅಧ್ಯಕ್ಷ ಆಗಿದ್ದಂಥ ಒಂದು ನಿಗಮ ಇದು. ಮತ್ತು ಸಾಕಷ್ಟು ಜನ ಹಿರಿಯ ಬಹುತೇಕ MLAಗಳು ಈ ನಿಗಮದ ಅಧ್ಯಕ್ಷ ಆಗಿದ್ದಾರೆ. ಅಂಥದ್ರಲ್ಲಿ ಗುರ್ಸಿ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಬಡವರ ನೇಕಾರರ ಒಂದು ನಿಗಮ ಆಗಿರೋದ್ರಿಂದ ಅವ್ರಿಗೆ ಇದರಲ್ಲಿ ಏನು ಸಮಸ್ಯೆಗಳಿದೆ, ಆರ್ಥಿಕವಾಗಿ ಸಂಕಷ್ಟದಲ್ಲಿ ಏನು ಒಂದು ನಿಗಮಗಳ ಅಡಿನಲ್ಲಿ ನೇಕಾರರಿದ್ದಾರೆ, ಆ ಸಮಸ್ಯೆಗಳೆಲ್ಲ ಆಲಿಸಿ ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆಮೇಲೆ ತಾಲೂಕಿನಲ್ಲಿ ಏನು ಶಾಸಕರಿಲ್ಲದೇ ಇರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಿಲ್ಲದೇ ಇರ್ತಕ್ಕಂಥ ತಾಲೂಕು ಯಾವುದಾರ ಇದ್ದರೆ ಅದು KR ಪೇಟೆಗೆ ನಾನು ಕೊಟ್ಟಂಥ ಈ ಅಧಿಕಾರ ನಿಜವಾಗ್ಲೂ ಕೂಡ ಪ್ರತಿಯೊಂದು ಭಾಗಕ್ಕೂ, ಪ್ರತಿಯೊಬ್ಬ ಕಾರ್ಯಕರ್ತನಿಗೂ, ಪ್ರತಿಯೊಬ್ಬ KR ಪೇಟೆ ಜನತೆಗೂ ಕೂಡ ನಾನು ಏನೋ ನೋವಿದೆ ಶಾಸಕರಿಲ್ಲ ಅನ್ನೋ ನೋವು ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅವರು ಇವತ್ತು ನನ್ನ ಈ ಸ್ಥಾನಕ್ಕೆ ಹೋಗಲಿಕ್ಕೆ ಏನು KR ಪೇಟೆ ತಾಲೂಕಿನ ಲಕ್ಷಾಂತರ ಜನ ಕಾರಣರಾಗಿದ್ದಾರೆ, ಅವರ ಋಣ ತೀರಿಸ್ತಕ್ಕಂಥ ಕೆಲಸವನ್ನು ಮತ್ತು ನನಗೇನು ಜವಾಬ್ದಾರಿಯ ಕಾಂಗ್ರೆಸ್ ಪಕ್ಷ ಇವತ್ತು ನನಗೆ ಕೊಟ್ಟಿದೆ, ನಾಯಕರುಗಳು ಕೊಟ್ಟಿದೆ, ಆ ಪಕ್ಷಕ್ಕೆ ಮತ್ತು ನಾಯಕರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಎಲ್ಲರ ಆಶೀರ್ವಾದದಿಂದ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಎಲ್ಲರ ನಾಯಕರುಗಳಿಗೂ ಪಕ್ಷಕ್ಕೂ ಅದಕ್ಕಿಂತ ಹೆಚ್ಚಾಗಿ ನನ್ನ ತಾಲೂಕಿನ ಎಲ್ಲ ನನ್ನ ಕಾಂಗ್ರೆಸ್ ಅಣ್ಣ ತಮ್ಮಂದಿರಿಗೂ ನಾನು ಯಾವತ್ತೂ ಕೂಡ ಜಾತಿ ಭೇದ ವರ್ಗ ಅನ್ನೋ ಲೆಕ್ಕದಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದನಲ್ಲ. ನನಗೆ ಜಾತಿ ಇದ್ದಿದ್ದು ಒಂದೇ, ಅದು ಕಾಂಗ್ರೆಸ್ ಜಾತಿ. ನನ್ನೆಲ್ಲ ಕಾರ್ಯಕರ್ತರುಗಳು ನನ್ನ ಕಾಂಗ್ರೆಸ್ ಜಾತಿ ಅಣ್ಣ ತಮ್ಮದಿರು, ಅವರೆಲ್ಲರನ್ನೂ ಉಳಿಸ್ಕೊಂಡು MLA ಇಲ್ಲ ಅನ್ನೋ ಕೊರಗನ್ನು ನಿವಾರಣೆ ಮಾಡಿ ಅವರ ಋಣ ತೀರಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಎಲ್ರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನ ಕೊಟ್ಟಿದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ಕಾಮನಹಳ್ಳಿ ಮಂಜುನಾಥ್, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ತರಗಳಲೆ ಗ್ರಾಮದಲ್ಲಿ ಹಸು ಕರುಗಳನ್ನು ನಂಬಿ ಜೀವನ ನಡೆಸುತ್ತಿರುವ ರೈತರು ಪಶು ವೈದ್ಯಾಧಿಕಾರಿಗಳಿಂದ ಸಮಸ್ಯೆ ಎದುರಿಸುವಂತಾಗಿದೆ. ಬೇಲೂರು ತಾಲೂಕಿನ ಮಾದಿಹಳ್ಳಿ ಹೋಬಳಿಯ ಆಂದಲೆ ಗ್ರಾಮದ ಹರಿಜನ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ನಿವಾಸಿಗಳು ಪರಿತಪಿಸುವಂತಾಗಿದೆ. ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಐಪನಹಳ್ಳಿ B. ನಾಗೇಂದ್ರ ಕುಮಾರ್ ಅವರನ್ನ KR ಪೇಟೆಯಲ್ಲಿ ಅದ್ದೂರಿ ಸ್ವಾಗತ ಕೋರಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ TV. ವಂದನೆಗಳೊಂದಿಗೆ ಸುಪ್ರೀತಾ LN.